ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರಾ ಮಹೋತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಂಗಳವಾರ ವಿಜೃಂಭಣೆಯಿಂದ ನೆರವೇರಿತು. ಮಧ್ಯ ಕರ್ನಾಟಕದ ಅತಿದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಆಂಧ್ರಪ್ರದೇಶದಿಂದಲೂ ಭಕ್ತ ಸಾಗರ ಹರಿದು ಬಂದಿತ್ತು. ಫಾಲ್ಗುಣ ಮಾಸದ ಚಿತ್ತಾ ನಕ್ಷತ್ರದಲ್ಲಿ ನಡೆಯುವ ರಥೋತ್ಸವ ಹಟ್ಟಿ ಪರಿಷೆ ಅಂತಲೇ ಪ್ರಖ್ಯಾತಿ ಪಡೆದಿದೆ. ತೇರುಬೀದಿಯಲ್ಲಿ ಸಾಗರೋಪಾದಿಯಲ್ಲಿ ಸೇರಿದ್ದ ಭಕ್ತ ಸಮೂಹ ಜಗದೊಡೆಯ ತಿಪ್ಪೇಶನಿಗೆ ಜಯವಾಗಲಿ ಎಂಬ ಘೋಷಣೆ ಕೂಗಿದ್ರು. ಭಕ್ತಿ ಭಾವದಿಂದ ಹಗ್ಗ ಹಿಡಿದು ರಥ ಎಳೆಯುವ ಮೂಲಕ ತಿಪ್ಪೇಶನ ಭಕ್ತಿ ಪರವಶಕ್ಕೆ ಒಳಗಾದ್ರು. ಮುಗಿಲೆತ್ತರಕ್ಕೆ ಮೈಮಾಚಿ ನಿಂತಿದ್ದ 80 ಅಡಿ ಎತ್ತರದ ಬೃಹತ್ ರಥದ ಮೇಲಿದ್ದ ಬಂಗಾರ ಲೇಪಿತ ಪಂಚಲೋಹ ಕಳಶವನ್ನ ಕಣ್ತುಂಬಿಕೊಂಡು ಭಕ್ತರು ಪುನೀತರಾದರು. ಮಂಗಳವಾರ ನಸುಕಿನಿಂದಲೇ ಜಾತ್ರಾ ಮಹೋತ್ಸವದ ಕೈಂಕರ್ಯಗಳು ನಡೆದವು. ಸಂಪ್ರದಾಯದಂತೆ ಚಿಕ್ಕ ರಥೋತ್ಸವ ಬೆಳಿಗ್ಗೆ ನೆರವೇರಿತು. ಮಧ್ಯಾಹ್ನದ ಹೊತ್ತಿಗೆ ಶ್ರೀ ಕ್ಷೇತ್ರದ ಬೀದಿಗಳಲ್ಲಿ ಭಕ್ತ ಸಮೂಹ ನೆರೆದಿತ್ತು. ಭಕ್ತರು ತಂಡೋಪತಂಡವಾಗಿ ದೇಗುಲದತ್ತ ಧಾವಿಸಿದ್ರು. ಸರದಿಯಲ್ಲಿ ನಿಂತು ಹಟ್ಟಿ ತಿಪ್ಪೇಶನ ದರ್ಶನ ಪಡೆದರು. ವೀರಗಾಸೆ, ಡೊಳ್ಳು ಕುಣಿತ, ಚಂಡೆ ಸೇರಿದಂತೆ ಜನಪದ ಕಲಾ ತಂಡಗಳು ಜಾತ್ರೆಗೆ ಮೆರುಗು ನೀಡಿದ್ವು. ರಥೋತ್ಸವಕ್ಕೆ ಬರುವ ಭಕ್ತರು ಒಣ ಕೊಬ್ಬರಿ ಸುಟ್ಟು ಹರಕೆ ತೀರಿಸೋದು ಜಾತ್ರೆಯ ವಿಶೇಷ. ಒಳಮಠದಲ್ಲಿ ಸ್ವಾಮಿಯ ದರ್ಶನ ಪಡೆದ ಭಕ್ತರು ರಥದತ್ತ ಸಾಗುವ ಮುನ್ನ ಕೊಬ್ಬರಿ ಸುಡ್ತಾರೆ. ದೇಗುಲದ ಮುಂಭಾಗದಲ್ಲಿ ಕೊಬ್ಬರಿ ಸುಡೋದಕ್ಕೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮಾಡಿದಷ್ಟು ನೀಡು ಭಿಕ್ಷೆ ಅನ್ನುವುದು ಹಟ್ಟಿ ತಿಪ್ಪೇಸ್ವಾಮಿ ಸಂದೇಶ. ರಥ ಸಾಗುವಾಗ ಹೂವು, ಹಣ್ಣು, ಕಾಯಿ, ಬೆಲ್ಲ, ಕಾಳುಮೆಣಸು ಹಾಗೂ ಘಮಘಮಿಸುವ ದವನ ಎಸೆದು ಭಕ್ತಿ ಸಮರ್ಪಿಸಲಾಯಿತು. ರಥದ ಮುಕ್ತಿ ಬಾವುಟವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್ ಅವರು 61 ಲಕ್ಷ ರೂಪಾಯಿ ಹರಾಜಿನಲ್ಲಿ ಪಡೆದರು. ಜಾತ್ರಾ ಮಹೋತ್ಸವಕ್ಕೆ ಭಕ್ತರು ಪಾದಯಾತ್ರೆಯಲ್ಲಿ ಬರುವ ಪ್ರತೀತಿ ಇದೆ. ದಾವಣಗೆರೆ, ಕೊಟ್ಟೂರು, ಆಂಧ್ರಪ್ರದೇಶದ ಕಲ್ಯಾಣದುರ್ಗ, ರಾಯದುರ್ಗದಿಂದ ಸಾವಿರಾರು ಭಕ್ತರು ಬರಿಗಾಲಿನಲ್ಲಿ ಪಾದಯಾತ್ರೆಯ ಮೂಲಕ ಜಾತ್ರೆಗೆ ಬಂದಿದ್ದು ಗಮನ ಸೆಳೆಯಿತು.